ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು. ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಂಘದ ಕರೆಯ ಮೇರೆಗೆ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತಿದ್ದು, ಇಂದು ಚಾಮರಾಜನಗರ ನಗರಸಭೆ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆಯ ಸಮುದಾಯ ಸಂಘಟನಾ ಅಧಿಕಾರಿಯಾದ ವೆಂಕಟ್ ನಾಯಕ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮುಷ್ಕರದ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ಅಧಿಕಾರಿಗಳಾದ ಸುಷ್ಮಾ, ಆರೋಗ್ಯ ಅಧಿಕಾರಿ ಮಂಜುನಾಥ್, ಪ್ರೋಗ್ರಾಮರ್ ಸಿದ್ದಪ್ಪಾಜಿ, ಕಂದಾಯ ಅಧಿಕಾರಿ ಸ್ವಾಮಿ, ಕರ ವಸೂಲಿಗಾರರು ಪುಷ್ಪಲತಾ, ರೂಪ ಸೇರಿದಂತೆ ಇನ್ನಿತರರೇ ಪೌರ ಕಾರ್ಮಿಕರು ಭಾಗಿಯಾಗಿದ್ದರು. ನಮಗೊಂದು 7ನೇ ವೇತನ ಆಯೋಗ ಅಂತ ಕೊಡ್ತು ಸರ್. ಅದರಲ್ಲಿ ಏನಾಗಿದೆ, IR ಅಂತ ಇಂಟೀರಿಯಲ್ ಮಧ್ಯಂತರ ಪರಿಹಾರ ಅಂತ ಕೊಟ್ಟರು ಸರ್. ಸರ್ಕಾರಿ ನೌಕರರಿಗೆಲ್ಲ ಸರ್ಕಾರದಿಂದ ಅನುದಾನ ಕೊಡ್ತು. ಬಟ್ ನಮ್ಮ ಪೌರಸೇವಾ ನೌಕರರಿಗೆ ಏನು ಮಾಡ್ತರು ಅಂತಂದರೆ, ನಿಮ್ಮ ಮುನ್ಸಿಪಲ್ ಫಂಡಿಂದ ಅದನ್ನು ತಗೊಳ್ಳಿ ಅಂತ ಕೊಟ್ಟರು ಸರ್. ನಾವೇನು ಮಾಡೋದು, ಎಲ್ಲ ಸ್ಟಾಫ್ಸು ಫೀಲ್ಡ್ಗೆ ಹೋಗಿ ಮನೆಗೆ ಹೋಗಿ ಪ್ರಾಪರ್ಟಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ನಮಗೆ ಸಿಗಬೇಕಾದಂಥ ಸವಲತ್ತನ್ನ ನಮ್ಮ ಮುನ್ಸಿಪಲ್ ಫಂಡ್ ಮುಖಾಂತರ ತಗೊಂಡ ಸರ್. ಅದೇ ರೀತಿ ಸರ್ಕಾರಿ ನೌಕರಿಗೆ ಏನು ಡಿಮ್ಯಾಂಡ್ ಇದೆ ಸರ್, ಆರೋಗ್ಯ ಚಿಕಿತ್ಸಾ ಸೌಲಭ್ಯ, ನಗದು ರಹಿತ ಆರೋಗ್ಯ ಚಿಕಿತ್ಸಾ ಸೌಲಭ್ಯ ಅಂತ ಸರ್ಕಾರಿ ನೌಕರರಿಗಿದೆ ಸರ್. ಅದೇ ರೀತಿ ನಮಗೂ ಕೂಡ ಈ ಸೌಲಭ್ಯವನ್ನು ಕೊಡಿ ಅಂತ ನಮ್ಮದು ನೆಕ್ಸ್ಟ್ ಡಿಮ್ಯಾಂಡು ಸರ್. ಅದೇ ರೀತಿ ನಮ್ಮಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಪೌರ ನೌಕರರು, ಕಂಪ್ಯೂಟರ್ ಆಪ್ರೇಟರ್ಸು, ಲೋಡರ್ಸು, ಕ್ಲೀನರ್ಸು, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೌಕರರು ಹೊರಗುತ್ತಿ ಆಧಾರದ ಮೇಲೆ ನಾವು ವಾಟರ್ ಸೆಕ್ಷನಲ್ಲಿ ಈ ರೀತಿ ಕೆಲಸ ಮಾಡ್ತಾಯಿದ್ವಿ ಸರ್. ಅವರೆಲ್ಲರಿಗೂ ಕೂಡ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಒಂದು ನೇರ ಪಾವತಿ ಅಂತ BBMPನಲ್ಲಿ ಕೊಟ್ಟರು, ಆ ರೀತಿ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ ನೌಕರರು ಎಲ್ಲರಿಗೂ ಕೂಡ ನೇರ ಪಾವತಿಯ ಒಂದು ಅವಕಾಶನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಒಂದು ಡಿಮ್ಯಾಂಡು ಸರ್. ಮತ್ತು ದಿನಗೂಲಿ ನೌಕರರು ಏನು ಕೆಲಸ ಮಾಡ್ತಾಯಿದ್ದಾರೆ ಅವರೆಲ್ಲರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು ಅಂತಕ್ಕಂಥದ್ದು ಒಂದು ಡಿಮ್ಯಾಂಡು ಸರ್. ಮತ್ತು ವಾಹನ ಚಾಲಕರು, ನೀರು ಪೂರೈಕೆ ನೌಕರರು, ನೇರ ಪಾವತಿ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು ಅಂತಕ್ಕಂಥದ್ದು ಒಂದು ಡಿಮ್ಯಾಂಡು ಸರ್. ಈ ರೀತಿ ಒಂದು 5 ರೀತಿಯ ಡಿಮ್ಯಾಂಡನ್ನು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯ ಪೌರ ಸೇವಾ ನೌಕರರ ಸಂಘದ ನಿರ್ದೇಶನದ ಮೇರೆಗೆ ನಾವು ಕೂಡ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ನೌಕರರು ಸೇರಿ ನಾವು ಇವತ್ತು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ.